ಹಂಗೆ ಬನ್ನಿ ಮುಂದೆ ಬರೋಣ ಹಂಗೆ ಇಲ್ಲ ಅಲ್ಲ ಎಂತ ನೋಡ್ತೀರಾ ಇಲ್ಲ ಬಾಣ ಲೋಕ ಬಾಣ ಬನ್ನಿ ಮುಂದಕ್ಕೆ ಬನ್ರಿ ನಮ್ಮ ಲೇಡಿ ಲೇಡಿ ಕ್ಯಾಂಡಿಡೇಟ್ಸ್ ಅಲ್ಲೇ ಇದ್ದಾರೆ ನಾನು ಮೊಟ್ಟ ಮೊದಲಿಗೆ ನನ್ನ ಮಾಲೂರು ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರಿಗೆ ನಾನು ಧನ್ಯವಾದವನ್ನು ಹೇಳಬೇಕಾಗ್ತದೆ. ನನ್ನನ್ನ ಈ ಒಕ್ಕೂಟಕ್ಕೆ 3ನೇ ಬಾರಿಗೆ ಆಯ್ಕೆ ಮಾಡೋದಕ್ಕೆ ಪಕ್ಷಾತೀತವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು ಕೊಟ್ಟಂತ ಸಹಕಾರದಿಂದ ಆಕಸ್ಮಿಕವಾಗಿ ನಾನು ನಿರ್ದೇಶನಾಗಿ ಹೋಗಿದ್ದು ಅದರ 3ನೇ ಬಾರಿಗೂ ಕೂಡ ನನ್ನ ಜಯಶೀಲರಾಗಿ ಮಾಡಿದ್ದಾರೆ ಅಂತ ಇವತ್ತು ನನ್ನ ವೈಯಕ್ತಿಕವಾದ ಡಿಕ್ಲೇರ್ ಅನ್ನು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸ್ಕೂಟ್ನಿ ಇತ್ತು. ಆ ಸ್ಕೂಟ್ನಿನಲ್ಲಿ ವಿರೋಧ ಪಕ್ಷದ ಕ್ಯಾಂಡಿಡೇಟ್ ಏನಿತ್ತು ಆ ಕ್ಯಾಂಡಿಡೇಟ್ಗೆ ಸೂಚಕರ ಸಹಿತ ಸಿಕ್ಕಿರಲಿಲ್ಲ. ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರುಗಳು ಕನಿಷ್ಠ ಅರ್ಹ ಪಟ್ಟಿಯಲ್ಲಿ ಏನಿತ್ತು, ವೋಟರ್ ಲಿಸ್ಟ್ ಅರ್ಹ ಪಟ್ಟಿಯಲ್ಲಿ ಏನು ಇತ್ತೋ ಅವರಲ್ಲಿ ಒಬ್ಬರು ಕೂಡ ಸೂಚಕರ ಹಾಕೋರು ಸಿಕ್ಕಿರಲಿಲ್ಲ. ವಿರೋಧ ಪಕ್ಷದವರು ಕರಡು ಮತದಾರ ಪಟ್ಟಿಯಲ್ಲಿದ್ದಂಥ ಅನರ್ಹ ಪಟ್ಟಿಯಲ್ಲಿದ್ದಂಥ ಒಬ್ಬರನ್ನ ಸೈನ್ ಹಾಕಿ ಅಪ್ಲಿಕೇಶನ್ ಹಾಕಿದ್ರು. ಅದು ಇವತ್ತು ರಿಜೆಕ್ಟ್ ಆಗಿದೆ. ನಂದು ಸಿಂಗಲ್ ಅಪ್ಲಿಕೇಶನ್ಸ್ ಆಗಿದೆ. ಅದರಿಂದ ನಾನು ನಮ್ಮ ತಾಲೂಕಿನ ಜನತೆಗೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘ ಅಧ್ಯಕ್ಷರಿಗೆ ಧನ್ಯವಾದ ಹೇಳೋ ಜೊತೆಗೆ ಮತ್ತೆ ನಮ್ಮ ಕೋಲಾರ ಒಕ್ಕೂಟ ಕೋಲಾರ ಜಿಲ್ಲೆ ಇವತ್ತು ಅಪ್ಲಿಕೇಶನ್ಸ್ ಸ್ಕೂಟ್ನಿ ಫೈನಲ್ ಆಗಿದೆ. ಎಲ್ಲ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಗೆಲ್ಲಬೇಕಾಗ್ತದೆ. ಅವರಿಗೆಲ್ಲ ನಮ್ಮ ಕಾಂಗ್ರೆಸ್ಸಿನ ನಾಯಕರುಗಳೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕಾಗ್ತದೆ. ವಿಶೇಷವಾಗಿ ನನ್ನ ಮಾಲೂರು ತಾಲೂಕಲ್ಲಿ ಕೂಡ ಇವತ್ತೇನು ಕೋಲಾರ ಜಿಲ್ಲೆ 13ರಲ್ಲಿ 1 ಕ್ಲಿಯರ್ ಆಗಿದೆ. ಇನ್ನು 1 ಕಸ್ಬಾ ಇದೆ. ಕಸ್ಬಾ ಅಭ್ಯರ್ಥಿ ಶ್ರೀನಿವಾಸ್ ಅವರನ್ನು ಕೂಡ ಅದೇನೇ ಆಗಲಿ ಗೆಲ್ಸ್ಕೊಂಡ್ ಬರ್ತೇನೆ. ಆ ಜೊತೆಗೆ ಮಹಿಳಾ ನಿರ್ದೇಶಕರು ಕೂಡ ಮಾಲೂರು ತಾಲೂಕು, ಬಂಗಾರಪೇಟೆ ಮತ್ತು ಕೆಜಿಎಫ್ ಮತ್ತು ಒಕ್ಲೇರಿ ಈ ಕ್ಷೇತ್ರಕ್ಕೆ ಮಹಿಳಾ ಅಭ್ಯರ್ಥಿ ಕಾಂತಕ್ಕ ಸೋಮಣ್ಣವರು ಕೂಡ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅಪ್ಲಿಕೇಶನ್ಸ್ ಇದೆ. ಅವರು ಕೂಡ ಇವತ್ತು ಸ್ಕೂಟಿಯಲ್ಲಿ ಅಕ್ಸೆಪ್ಟ್ ಆಗಿದೆ. ಇನ್ನೊಂದು ನಾನು ಖುಷಿ ಪಡೋದೇನೆಂದರೆ ನಮ್ಮ ಎಲ್ಲ ಕಾಂಗ್ರೆಸ್ ನಾಯಕರಿಗೂ ರಿಕ್ವೆಸ್ಟ್ ಮಾಡೋದೇನೆಂದರೆ ಇವತ್ತು ಮಹಿಳಾ ನಮ್ಮ ಕ್ಷೇತ್ರದ ಅಭ್ಯರ್ಥಿ 5 ವರ್ಷ ನಿರ್ದೇಶಕರಾಗಿ ಕೆಲಸ ಮಾಡಿದ್ದು ಮತ್ತೆ ಇವತ್ತು ಕಾಂಗ್ರೆಸ್ಸಿನ ಬೆಂಬಲಿತ ಅಭ್ಯರ್ಥಿಯಾಗಿ ಅಪ್ಲಿಕೇಶನ್ ಫೈಲ್ ಮಾಡಿರೋದು ಇವತ್ತು ಸ್ಕೂಟಿಯಲ್ಲಿ ಅಕ್ಸೆಪ್ಟ್ ಆಗಿರೋದು. ನಾನು ನಮ್ಮ ನಾಯಕರಿಗೆ ಹೇಳ್ತೇನೆ, ಇವತ್ತು ಇನಾಮಿನೇಷನ್ ಆಗ್ತದೆ. ಇವತ್ತು ನಂದು ಒಬ್ಬಂದು ಇವತ್ತು ಇನಾಮಿನೇಷನ್ ಆಗಿದೆ ಅಂತ ಖುಷಿ ಪಡುವಂಥದ್ದಲ್ಲ. ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಮನಸ್ಸು ಮಾಡಿದರೆ ಮಹಿಳಾ ನಿರ್ದೇಶಕರ ಅಭ್ಯರ್ಥಿ ಇವತ್ತು ಸಿಂಗಲ್ ಕ್ಯಾಂಡಿಡೇಟ್ ಇದೆ, ವಿರೋಧ ಪಕ್ಷದ ಕ್ಯಾಂಡಿಡೇಟ್ ಇಲ್ಲ. ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ ಒಂದು ಅಭ್ಯರ್ಥಿನ ಹಾಕಿರೋದ್ರಿಂದ ನಾನು ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರಿಗೆ, ಸೀನಿಯರ್ಸ್ ಅನ್ನೋರಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಇವತ್ತು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿದೆ, ನಾವು ಕೂಡ ಒಟ್ಟಿಗೆ ಒಗ್ಗಟ್ಟಾಗಿದ್ದೀವಿ ಅಂತ ಒಂದು ಸಂದೇಶವನ್ನು ಕೊಡಬೇಕಾದ್ರೆ 5 ವರ್ಷ ನಿರ್ದೇಶಕರಾಗಿ ಕೆಲಸ ಮಾಡಿದಂಥ ಕಾಂತಕ್ಕನವ್ರ ಮೇಲೆ ತಾವು ಏನು ಅರ್ಜಿ ಹಾಕ್ಸಿದ್ರು ಅದನ್ನ ನಾಳೆ ನಾಳಿದ್ದು 2 ದಿವಸ ಅವಕಾಶ ಇದೆ. ವಾಪಸ್ ತಗೊಂಡ್ರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ, ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಒಂದು ಸಂದೇಶ ಕೊಟ್ಟಂಗೆ ಆಗ್ತದೆ ಅಂತ ನಾನು ಅದು ಕೂಡ ರಿಕ್ವೆಸ್ಟ್ ಮಾಡ್ಕೋತೇನೆ. ಅದ್ರ ಜೊತೆಗೆ ಮಹಿಳಾ ನಿರ್ದೇಶಕರ ಜೊತೆಗೆ ಬಂಗಾರಪೇಟೆಗೂ ಕೂಡ ಅಷ್ಟೇ ನಮ್ಮ ಶಾಸಕರು ನಾರಾಯಣಸ್ವಾಮಿ ಹಾಕಿದ್ದಾರೆ. ನನ್ನ ಮೊನ್ನೆ ಕೂಡ ಸ್ವಾಗತ ಬಯಸಿದ್ದಾರೆ. ಈಗಲೂ ಕೂಡ ಯಾರ ಮೇಲೂ ಕಾಂಗ್ರೆಸ್ ಅವ್ರ ಮೇಲೆ ಅನುಮಾನ ಬೇಡ, ಸ್ವಾಗತವನ್ನು ಬಯಸ್ತೇವೆ. ಅವರು ಕೂಡ ಗೆದ್ದು ಬರಲಿ ಅಂತ ಹಾರೈಸ್ತೇವೆ. ಅದ್ರ ಜೊತೆಗೆ ಇನ್ನೊಂದು ಇತಿಹಾಸ ಇದೆ. ಎಂ.ಇ. ಕೃಷ್ಣಪ್ಪನವರು ಅಂತ ನಮ್ಮ ದೇಶದಲ್ಲಿ ಹೆಸರು ಮಾಡಿದಂಥವ್ರು, ನಮ್ಮ ರಾಜ್ಯ ನಾಯಕರುಗಳಾಗಿ, ರಾಷ್ಟ್ರೀಯ ನಾಯಕರುಗಳಾಗಿ
ಕೇಂದ್ರ ಮಂತ್ರಿಗಳಾಗಿ ಅವರು ಮಾಡಿದಂತ ಹೆಸರು ಇವತ್ತು ನಾವೇನಾದ್ರೂ KMF ಇದೆ ಅಂದ್ರೆ ಎಂ.ಇ. ಕೃಷ್ಣಪ್ಪನವರು ನಾವು ತಿಳ್ಕೊಳ್ಳೇಬೇಕಾಗ್ತದೆ. ಹೈನು ಉದ್ಯಮವನ್ನ ನಮ್ಮ ರಾಜ್ಯಕ್ಕೆ ತಂದಂತ ನಾಯಕರು. ಅದ್ರ ಜೊತೆಗೆ ಬೆಂಗಳೂರಿಂದ ವಿಭಜನೆ ಆಗಿ ಕೋಲಾರಕ್ಕೆ ಬಂದು ಸುಮಾರು 40 ವರ್ಷ, ಅವತ್ತಿಂದ ಇವತ್ತುವರೆಗೂ ಕೂಡ ಆ ಎಂ.ಇ. ಕೃಷ್ಣಪ್ಪನವರು ಮಗ ಜಯಸಿಂಹ ಕೃಷ್ಣಪ್ಪ ಅವರು ಕೂಡ ಇವತ್ತು 8ನೇ ಬಾರಿಗೆ ಅವರು ಅಭ್ಯರ್ಥಿ ಆಗ್ತಾ ಇದ್ದಾರೆ. ಅದು ಕೂಡ ಖುಷಿ ಪಡಂತದ್ದೇನೆಂದ್ರೆ ವಿರೋಧ ಪಕ್ಷದ ಅಭ್ಯರ್ಥಿ ಯಾರು ಕ್ಯಾಂಡಿಡೇಟ್ ಹಾಕಿಲ್ಲ ಎಂ.ಇ. ಕೃಷ್ಣಪ್ಪನವ್ರ ಮೇಲೆ. ಅಲ್ಲೂ ಕೂಡ ಕಾಂಗ್ರೆಸ್ನವರೇ ಹಾಕಿರೋದ್ರಿಂದ ಅಲ್ಲಿನ ಶಾಸಕರಾಗಿರ್ಬೋದು ನಮ್ಮೆಲ್ಲ ನಾಯಕರುಗಳು ರಿಕ್ವೆಸ್ಟ್ ಮಾಡ್ತೇನೆ, ಅಲ್ಲೂ ಕೂಡ ನಾಳೆ ನಾಳಿದ್ದು 2 ದಿವಸ ಅವಕಾಶ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮೆಸೇಜ್ ಹೋಗಬೇಕು, ಹೈಕಮಾಂಡ್ಗೆ ಒಂದು ಮೆಸೇಜ್ ಹೋಗಬೇಕು. ಈ 2 ಮಹಿಳಾ ನಿರ್ದೇಶಕರು ಮತ್ತೆ KGF ನಿರ್ದೇಶಕರು ನಾಳೆ ನಾಳಿದ್ದು ನಮ್ಮ ನಾಯಕರು ಮನಸ್ಸು ಮಾಡಿದ್ರೆ ಈ ಕೋಲಾರ ಒಕ್ಕೂಟ 13 ನಿರ್ದೇಶಕರ ಚುನಾವಣೆಯಲ್ಲಿ 3 ನಾಮಿನೇಷನ್ ಆಗ್ತದೆ. ಇದನ್ನ ನಮ್ಮ ನಾಯಕರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಅದ್ರ ಜೊತೆಯಲ್ಲಿ ಮುಳಬಾಗಿಲು ಏನಿದೆ 2 ಕೂಡ ನಾವು ಅಲ್ಲಿ ನಮ್ಮ ರಾಜೇಂದ್ರ ಗೌಡರಾಗಿರ್ಬೋದು ಒಂದು ಕ್ಷೇತ್ರಕ್ಕೆ, ಇನ್ನೊಂದು ಸರ್ವಗಿರಿ ಗೌಡರಾಗಿರ್ಬೋದು ಒಂದು ಕ್ಷೇತ್ರಕ್ಕೆ, ಅದು ಕೂಡ ಅಲ್ಲಿ ಆದಿನಾರಾಯಣ ಮತ್ತೆ ಮಂಜುನಾಥ್ ನಮ್ಮ ಕೋಲಾರ ಶಾಸಕರು ತುಂಬಾ ಜವಾಬ್ದಾರಿ ತಗೊಂಡ್ರಿಂದ ಅಲ್ಲೂ ಕೂಡ ಗೆಲ್ತೇವೆ. 2 ಕೆಡು ಗೆಲ್ತೇವೆ. ಕೋಲಾರ ತಾಲೂಕಿಗೆ 3 ನಿರ್ದೇಶಕರಾಗಿದೆ. ಒಂದು ನಮ್ಮ ಗೋಪಾಲ್ ಗೌಡರು ಒಂದು ಕ್ಷೇತ್ರಕ್ಕೆ, ಇನ್ನೊಂದು ಕ್ಷೇತ್ರಕ್ಕೆ ನಮ್ಮ ರಮೇಶ್ ಒಂದು ಕ್ಷೇತ್ರಕ್ಕೆ, ಇನ್ನೊಂದು ಕ್ಷೇತ್ರಕ್ಕೆ ನಾಗನಾಳ ಸೋಮಣ್ಣ ಒಂದು ಕ್ಷೇತ್ರಕ್ಕೆ. ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಿಡೇಟ್. ಇಲ್ಲೂ ಕೂಡ MLC ಅವರು ಅನಿಲ್ ಅವರು ಮತ್ತೆ ಶಾಸಕರು ಕೂಡ ತುಂಬಾ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರಿಂದ ಆ 3 ಕೂಡ ಗೆಲ್ತದೆ. ಶ್ರೀನಿವಾಸಪುರ ಕೂಡ ಅಷ್ಟೇ, ಒಂದು ಕ್ಷೇತ್ರಕ್ಕೆ ಮಂಜುನಾಥ್, ಇನ್ನೊಂದು ಕ್ಷೇತ್ರಕ್ಕೆ ನಮ್ಮ ಹನುಮೇಶ್ ಅವರು ಆ ಮಾಜಿ ನಮ್ಮ ನಿರ್ದೇಶಕ ಕೆಲಸ ಮಾಡಿದಂಥವರು. ಆ 2 ಕ್ಷೇತ್ರ ಸನ್ಮಾನ್ಯ ರಮೇಶ್ ಕುಮಾರ್ ಅನ್ನೋರು ತುಂಬಾ ಜವಾಬ್ದಾರಿಯಿಂದ ಅಭ್ಯರ್ಥಿಗಳು ಆಯ್ಕೆ ಮಾಡಿದ್ದಾರೆ. ಆ 2 ಕೂಡ ಗೆಲ್ತದೆ. ಓವರಾಲ್ ನಮ್ಮ ಒಕ್ಕೂಟದಲ್ಲಿ ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ತಾರೆ. ಅದ್ರ ಜೊತೆಗೆ ವಿಶೇಷವಾಗಿ ಕೋಲಾರ ಮಹಿಳಾ ನಿರ್ದೇಶಕರು ಮೊದಲು ಒಂದಿತ್ತು ಕೋಲಾರ ಜಿಲ್ಲೆಗೆಲ್ಲ, ಅದೇ ನೆನಪಿದೆ ನನಗೆ. ಅದು 2 ಕೂಡ ಆಗಿದೆ. ಒಂದು ಕಡೆ ಮಾಲೂರು ಬಂಗಾರಪೇಟೆ KGF ಆದ್ರೆ, ಇನ್ನೊಂದು ಕಡೆ ಕೋಲಾರ ಮತ್ತೆ ಮುಳಬಾಗಿಲು ಶ್ರೀನಿವಾಸಪುರಕ್ಕೆ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ರೇಣುಕಮ್ಮನವರು ಈಗಾಗಲೇ ನಮ್ಮ ಪಕ್ಷದ ನಾಯಕರು ತೀರ್ಮಾನ ಮಾಡಿದ್ದಾರೆ. ಅದು ಕೂಡ ಅಷ್ಟೇ, ಅತಿ ಹೆಚ್ಚಿಗೆ ಮುಳಬಾಗಿಲು ಮತ್ತೆ ಕೋಲಾರ ಓಟ್ ಇರೋದ್ರಿಂದ ಮತ್ತೆ ಶ್ರೀನಿವಾಸಪುರ ಇರೋದ್ರಿಂದ ಎಲ್ಲ ನಮ್ಮ ನಾಯಕರುಗಳೆಲ್ಲರೂ ಕೂಡ ಆ ಮಹಿಳಾ ನಿರ್ದೇಶಕರು ಗೆಲ್ಲಿಸಿ ನಮ್ಮ ಮೆಜಾರಿಟಿ ನಮ್ಮ ಆಡಳಿತ ಮಾಡಲಿ ಬರ್ತದೆ. ನಮ್ಮ ಮಿಲ್ಕಿಯೂನಿಗೆ ಇವತ್ತೇನು ನಿರ್ದೇಶಕರಾಗಿ ಬರೋರು ಎಲ್ಲ ಕೂಡ ರೈತರ ಮಕ್ಕಳು ಮತ್ತೆ ಸಂಸ್ಥೆನ ಕಟ್ಟಿರುವಂತವ್ರು. ಸಂಸ್ಥೆ ಕಟ್ಟಿದೀವಿ. ನಾನು ಒಂದು ಖುಷಿ ಪಡೋದೇನೆಂದ್ರೆ ಇವತ್ತು ಕೆಲವು ನಾಯಕರುಗಳು ಟೀಕೆ ಟಿಪ್ಪಣಿಗಳು ಕೇಳ್ತಾ ಇದ್ವಿ. ನಾವು ನೋವು ಕೂಡ ಆಗ್ತದೆ ಒಂದ್ ಕಡೆ. ಯಾಕೆ ಅಂತ ಇವತ್ತು ನಾವೇನಾದ್ರೂ ಆ ಟೀಕೆ ಟಿಪ್ಪಣಿಗಳು ನಿಜ ಆಗಿದ್ರೆ ಇವತ್ತು ಮಾಲು ಉತ್ಪಾದಕರ ಜನತೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳು ತಿರಸ್ಕರಿಸ್ತಾ ಇದ್ರು. ಇವತ್ತು ಅಕ್ಸೆಪ್ಟ್ ಮಾಡಿದಾರೆ. ನಂಜೇಗೌಡರು 10 ವರ್ಷ ನಾವು ಇಲ್ಲಿಂದ ಕಳಿಸಿದ ಮೇಲೆ ಆ ಸಂಸ್ಥೆಯಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ. ಆಡಳಿತ ಮಂಡಳಿ ಸಹಕಾರ, ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು, ಸಹಕಾರ ಮಂತ್ರಿಗಳು ರಾಜಣ್ಣವರು ಮತ್ತೆ ಜಿಲ್ಲಾ ಮಂತ್ರಿಗಳಾದಂತಹ ಸುರೇಶ್ ಅವರು ಎಲ್ಲ ಶಾಸಕರ ಸಹಕಾರವನ್ನು ತಗೊಂಡು, ಸುಧಾಕರ್ ಸಾಹೇಬರು 2 ಜಿಲ್ಲೆಯ ನಾಯಕರು ಇವರೆಲ್ಲರ ಸಹಕಾರವನ್ನು ತಗೊಂಡು ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಈ ಅವಧಿ ಆಡಳಿತ ಮಂಡಳಿ ಸರ್ಕಾರದ ಸಹಕಾರದಿಂದ MK ಗೋಲ್ಡನ್ ಡೈರಿ ಆಗಿರ್ಬೋದು, ಸೋಲಾರ್ ಪ್ಲಾಂಟ್ ಆಗಿರ್ಬೋದು, ಐಸ್ ಕ್ರೀಮ್ ಪ್ಲಾಂಟ್ ಆಗಿರ್ಬೋದು, ನಮ್ಮ ಹಾಸ್ಟೆಲ್ ಹಾಲು ಉತ್ಪಾದಕರ ಮಕ್ಕಳಿಗೆ ಬೆಂಗಳೂರು ಹಾಸ್ಟೆಲ್ ಮಾಡಿರ್ಬೋದು, ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಂತದ್ದು 5 ವರ್ಷ ಆಡಳಿತ ಮಂಡಳಿ ಸರ್ಕಾರದ ಸಹಕಾರವನ್ನು ತಗೊಂಡು ಮಾಡಿದ್ರು ಸಹಿತ ವೈಯಕ್ತಿಕವಾಗಿ ಟೀಕೆ ಮಾಡೋರಿಗೆ ನನ್ನ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳು ನಾನು ಇನಾಮಿನೇಷನ್ ಮಾಡುವ ಮುಖಾಂತರ ಒಂದು ಸಂದೇಶವನ್ನ ಈ ಕೋಲಾರ ಜಿಲ್ಲೆಯ ಜನತೆಗೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲ ಮುಖಂಡರು ಒಟ್ಟಿಗೆ ಒಗ್ಗಟ್ಟಾಗಿ ಕೆಲಸ ಮಾಡಿ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಕೋಲಾರ ಒಕ್ಕೂಟ ಆಡಳಿತ ಮಂಡಳಿಯನ್ನ ಆಡಳಿತ 5 ವರ್ಷ ನಡೆಸಿದ್ವಿ. ಮತ್ತೆ ನಮ್ಮದೇ ಆಡಳಿತ ಬರ್ತದೆ, ಅದ್ರಲ್ಲಿ ಅನುಮಾನ ಇಲ್ಲ. ನಮಸ್ಕಾರ. 10 ಸ್ಥಾನ ಬಂದೇ ಬರ್ತೀವಿ ಅಂತ ಅವ್ರು ಹೇಳ್ತಿದ್ರು. ಅಲ್ಲ, ಅವರ ಪಕ್ಷದವ್ರು ಅವ್ರು ಹೇಳ್ಕೊಂತಾರೆ. ಅವರ ಪಕ್ಷದವ್ರು ಹೇಳ್ಕೊಳ್ಳೇಬೇಕಾಗ್ತದೆ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಪಕ್ಷದ್ದು ನಮ್ಮ ಆಡಳಿತ ನಡೆಸಿದಂತ 5 ವರ್ಷ ಅವಧಿ ಮತ್ತೆ ಸರ್ಕಾರ ಸಹಕಾರ ನಮ್ಮ ಆಡಳಿತ ಮಂಡಳಿ ಬಂದೇ ಬರ್ತದೆ. ಕಾಂಗ್ರೆಸ್ ಅಭ್ಯರ್ಥಿನ ಇಲ್ಲ ಅಂತ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿನ ಬೇರೆ ಪಕ್ಷ ನೋಡ್ರಿ, ಜಯಸಿಂಹ ಕೃಷ್ಣಪ್ಪ ಅವರ ಫ್ಯಾಮಿಲಿ ME ಕೃಷ್ಣಪ್ಪನವ್ರ ವಿಷಯದಲ್ಲಿ ಮಾತಾಡುವಾಗ ತುಂಬಾ ಎಚ್ಚರಿಕೆಯಿಂದ ಮಾತಾಡ್ಬೇಕು ನಾವು.
ನಾವು ಯಾವ ಇತಿಹಾಸ ಇದೆ ರೀ ನಮಗೆ. ಎಮ್ಮಿ ಕೃಷ್ಣಪ್ಪನ ಹೆಸರು ಮಾತಾಡಕ್ ಹೋದಾಗ ನಮ್ಗೆ ಅರ್ಹತೆ ಇದೆಯಲ್ಲ, ಅವ್ರ ಕುಟುಂಬ ಬಗ್ಗೆ ಮಾತಾಡೋದಕ್ಕೆ ಯೋಚನೆ ಮಾಡಿ ಮಾತಾಡಬೇಕಾಗ್ತದೆ ನಾವು. ನಾನು ಇವತ್ತು ಕೂಡ 2 ಅವಧಿಗೆ ನಿರ್ದೇಶಕನಾಗಿ, ಆ ನಿರ್ದೇಶಕರ ಅವಧಿಯಲ್ಲಿ ಎಮ್ಮಿ ಕೃಷ್ಣಪ್ಪನವ್ರ ಮಗ ಜಯಸಿಂಹ ಅವರು ನಿರ್ದೇಶಕರಾಗಿ ಕೆಲಸ ಮಾಡುತ್ತದ್ದು, ಸಲಹೆ ಕೊಡುತ್ತದ್ದು, ಆ ಸಂಸ್ಥೆಯನ್ನು ಕಟ್ಟೋದಕ್ಕೆ ನನಗೆ ಸಲಹೆ ಕೊಟ್ಟಿದ್ದು, ಸಹಕಾರ ಕೊಟ್ಟಿದ್ದು. ಅವ್ರ ಬಗ್ಗೆ ಮಾತಾಡಬಾರ್ದು ನಾವು. ಎಮ್ಮಿ ಕೃಷ್ಣಪ್ಪನವರು ಕುಟುಂಬದ ಬಗ್ಗೆ, ಆಮೇಲೆ ಜಯಸಿಂಹ ಕೃಷ್ಣಪ್ಪನವ್ರ ಬಗ್ಗೆ ಮಾತಾಡಕ್ಕೂ ಹೋಗ್ಬಾರ್ದು. ಇವತ್ತು ಅಲ್ಲಿ ಹೆಂಗಿದೆ ಅಂದ್ರೆ ಪಕ್ಷಾತೀತವಾಗಿ ಓವರಾಲ್ ಟೋಟಲ್ ಇವತ್ತು ಎಮ್ಮಿ ಕೃಷ್ಣಪ್ಪನವರ ಮಗ ನಮ್ಮ ರಾಜ್ಯಕ್ಕೆ ಹೈನುಗಾರಿಕೆಯನ್ನು ಕೊಟ್ಟಂತ ಕೊಡುಗೆ ಪಿತಾಮಹ ಅವರ ಕುಟುಂಬಕ್ಕೆ ನಾವ್ಯಾರು ವಿರೋಧ ಮಾಡಬಾರದು ಅಂತೇಳಿ ಪಕ್ಷಾತೀತವಾಗಿ ಅರ್ಜಿ ಹಾಕೋರು ಇರಲಿಲ್ಲ, ಸೂಚಕರು ಹಾಕೋರು ಇರಲಿಲ್ಲ. ಅಂತ ಕುಟುಂಬದ ಮೇಲೆ ನಾವು ಅರ್ಜಿ ಹಾಕಿಸಿ ನಾವು ಕೆಟ್ಟ ಹೆಸರು ತಗೊಳ್ಳೋದು ಬೇಡ. ಅದು ಕಾಂಗ್ರೆಸ್ ಪಕ್ಷದ ನಾಯಕರು ಯಾರು ಮಾಡಬಾರ್ದು. ವಿರೋಧ ಪಕ್ಷದವ್ರು ಮಾಡ್ಕೊಳ್ಳಿ, ಇತಿಹಾಸ ಗೊತ್ತಿಲ್ಲದವ್ರು ಮಾಡ್ಕೊಳ್ಳಿ. ಅವರು ಮೂಲತಃ ಕಾಂಗ್ರೆಸ್ಸಿನ ಕುಟುಂಬ. ನಾವು ಹುಟ್ಟೇ ಇರಲಿಲ್ಲಪ್ಪ, ನಮ್ಮ ಮಕ್ಕಳಾಗಿದ್ದೀವೇನೋ ಎಮ್ಮಿ ಕೃಷ್ಣಪ್ಪನವರು. ಅವ್ರ ಇತಿಹಾಸದಲ್ಲಿ ನಾವೆಲ್ಲ ನೆನಪು ಮಾಡ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ದೇವ್ರು ಒಳ್ಳೇದು ಮಾಡ್ತಾನೆ, ಜನ ನಮ್ಮ ಒಪ್ತಾರೆ. ಅವ್ರ ವಿರುದ್ಧವಾಗಿ, ಆ ಕುಟುಂಬದ ವಿರುದ್ಧವಾಗಿ ಮಾತಾಡಕ್ ಹೋದ್ರೆ ಮುಂದಿನ ದಿನಗಳಲ್ಲಿ ಭಾರಿ ಜನ ವಿರೋಧ ಮಾಡ್ತಾರೆ. ಲಕ್ಷ್ಮಯ್ಯ